ಬಿಸಿಲು ಬಿಸಿಲು ರೈತರು ಭಾಳ ಭಾವನೆ ಪಡ್ತಾ ಇದ್ದಾರೆ. ನಮ್ಮ ಹುಣಸೂರು ಪಿರಿಯಾಪಟ್ಟಣ ಆ ಕಡೆ ಈ ಕಡೆಗೆಲ್ಲರೂ ಕೂಡ ಶುಂಠಿ ಬೆಳೀತಾ ಇದ್ದಾರೆ. ನೀರು ಬೋರ್ವೆಲ್ ಒಳಗೊಟ್ಟೋಗ್ತಾ ಇದೆ. ಮತ್ತಿರಿಗೆ ಬೋರ್ವೆಲ್ ಪಕ್ಕದಲ್ಲಿ ಸರಿ ಹೊಡ್ಸೋಕ್ಕೆ ಅಂತೇಳಿ ಈ ತಮಿಳ್ನಾಡಿಂದನೇ ಬಂದ್ಬಿಟ್ಟಿದ್ದಾರೆ ಬೋರ್ವೆಲ್ ಕಂಪ್ನಿಯವರು. ಅಡಿಗೆ 70 ರೂಪಾಯಿ ಇದ್ದಿದ್ದನ್ನ 100 ರೂಪಾಯಿ ಮಾಡ್ತಾರೆ. 105 ರೂಪಾಯಿ. ದಯವಿಟ್ಟು ಸರ್ಕಾರ ರೈತರು ಅಂತಿಲ್ಲ. ನಾನು ಡೆಪ್ಟಿ ಕಮಿಷನರ್ಗೆ ಪ್ಲೀಸ್ ಲುಕ್ ಇನ್ ಟು ದಿಸ್. ಯಾರ್ಯಾರು ದಳ್ಳಾಳಿಗಳಿಗೆ ಸೇರ್ಕೊಂಡು ರೈತರನ್ನ ಸ್ಕ್ವೀಸ್ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಜಿಲ್ಲಾ ಮಂತ್ರಿನೂ ಕೈಗೆ ಸಿಗ್ತಾ ಇಲ್ಲ ಹೇಳಕ್ಕೆ. ರೈತರು ಅಂತ ಏನಾಯ್ತು? ಬರೀ ಇದೇನಾ ಕಾನ್ಸ್ಟಿಟ್ಯೂಷನ್ನು ಸಂವಿಧಾನ ಅದೇನೋ ಬಾಯಿ ಬಂದಾಗ ನಾವೆಲ್ಲ ಒಟ್ಟಿಗೆ ಮಾತಾಡ್ತೀವಿ ಕೂತ್ಕೊಂಡು, ಇದೇನಾ? ಅದನ್ನ ಜಿಲ್ಲಾ ಮಂತ್ರಿಗಳ ಬಗ್ಗೆ ಗಮನ ತಗೋಬೇಕು. ಎಸ್, ನಿಮ್ಮ ಮಗನ ಗೆಲ್ಲಿಸಿ, ನೀವು ಚಾಮರಾಜನಗರದಲ್ಲಿ ಬೇರೆ ವಿಚಾರ, ಬಟ್ ಇದ್ರ ಬಗ್ಗೆನೇ ನೋಡ್ಬೇಕಲ್ಲ. ಇದೇನು ರಜಾ ಹಾಕಿದ್ದೀರಾ ನೀವು? ಮಂತ್ರಿಗಳು ಇಲ್ವಲ್ಲ, ಮತ್ತೆ ಯಾರು ನೋಡೋರು ಇಲ್ಲಿ ಏನೇನು ಆಗ್ತಾ ಇದೆ ಅಂತ? ನಮ್ಮ ಕೃಷಿ ಏನಾಗ್ತಾ ಇದೆ, ನಮ್ಮ ಬೋರ್ವೆಲ್ ಏನಾಗ್ತಾ ಇದೆ, ನಮ್ಮ ಬೆಳೆಗಳೇನಾಗ್ತಾ ಇದ್ದಾವೆ, ಅವ್ನ ಕಷ್ಟ ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ಮಂತ್ರಿಗಳಿಗೆ ಜಿಲ್ಲಾ ಮಂತ್ರಿ ತಕ್ಷಣ ಸೂಚನೆ ಕೊಟ್ಟು ಒಂದು ಮೀಟಿಂಗ್ ಮಾಡಬೇಕು. ಮೀಟಿಂಗ್ ಮಾಡಬಾರ್ದು ಅಂತ ಎಲ್ಲಿ ಇಲ್ಲ.